ಶುಭಾಶಯಗಳು. ಈ ವಿಡಿಯೋ ಭಾಳ ಲಗುನ ಹಾಕ್ಬೇಕಿತ್ತು. ನಾ ಇವತ್ತು ಬೆಳಗ್ಗೆ ಭಾಳ ಅನ್ಕೊಂಡನ ಮಾಡಾಕ್ತಿದ್ದೆ, ಆದ್ರೆ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರಿಂದ ಇವತ್ತು ವಿಡಿಯೋ ಸ್ವಲ್ಪ ಲೇಟಾಗಿ ಬರತೈತಿ. ಸೊ ನೋಡ್ರಿ, ಎಂಜಾಯ್ ಮಾಡಿರಿ. ಕಮೆಂಟ್ ಬಾಕ್ಸ್ ಒಳಗೆ ಹೆಂಗೈತಿ ಅಂತ ತಿಳಿಸಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಶಾಂತಕ, ಅವ್ವ ಕಾಮನ್ನ ನೋಡು ಎಷ್ಟು ಚಂದ ಮಾಡ್ಯಾರ. ಬಣ್ಣಗಳು ಅವ್ರ ತಂದಿಟ್ಟಾರ. ಇಲ್ಲೇನೋ ಬಕೆಟ್ನಾಗ ಇಟ್ಟಾರ. ಏನದ ಏನನ್ನ ಇವ ಅಂದ್ರು ಇಲ್ಲಿ ಬಣ್ಣ ವಾಚನ ಆಡ್ತಾರೆ ನೋಡ್ಲಿ. ಅವ್ವ ನಮ್ಮೂರಾಗ ಏನ್ರಿ ಹಿಂಗೆಲ್ಲ ರೆಡಿ ಮಾಡಿ ಹಿಂಗೆ ಬಣ್ಣಗಳತ್ತು ಇಟ್ಬಿಟ್ರೆ ನಂತರ ಮುಗ್ದ ಹೋದ. ಆ ಬಣ್ಣ ಎತ್ತು ಇವ್ರ ಎತ್ತು ಹಂಗೆ ಹಾಕಿ ತಿಕ್ಕಾಡಿ ನೆಲಕ್ಕೆ ಹಾಕಿ ಅರ್ವಿ ಹರ್ಕೊಂಡು ತಲೆ ಮೇಲೆ ತಟ್ಟಿ ಹೊಡ್ಕೊಂಡು ಲಬ್ 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 ಹೋಗ್ಕೊಂಡು ಅಯ್ಯೇ ಹೋಲಿ ಇವೆಂಟ್ ಹೋಗಿ ಬೇರೆನಾಗಿರ್ತದ. ದೊಡ್ಡವ ಇಬ್ರು ರೆಡಿ ಆಗ್ಬಿಟ್ರೆ ನೀವು ಇಷ್ಟು ಲಗುನ? ಹ್ಞೂವಾ, ಏನು ಹೋಳಿ ಹಬ್ಬ ಆಡ್ತೀರಂತಂದ್ರಲ್ಲ. ನನಗಂತೂ ಹೋಳಿ ಹಬ್ಬತ್ತಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ಅಲ್ಲಿ. ಆದ್ರೆ ನಮ್ಮ ಊರಾಗ ಆ ನಮ್ಮನೆ ಆಡಕ್ಕೆ ಹಾಕಿದ್ದಿಲ್ಲ. ಹಂಗೆ ಓಣ್ಯಾಗ ಅರ್ವಿ ಹಾಕೊಂಡು ಬಾಂಡೆ ತಿಕ್ಕೊಂಡು ನಿಂತಿರ್ತಿದ್ದೆ. ನಾ ಬಂದಿರ್ತಿದ್ವ ನೆಲದಾಗ ಒಂದಿಟ್ಟು ಹಿಂಗೆ ಗುಲಾಲ ಒಂಥರ ಗುಲಾಬಿ ಬಂತಿರ್ತದಲ್ಲ, ಆ ಹುಡುಗರ ಕಡೆ ಇಸ್ಕೊಂಡು ಒಂದಿಟ್ಟು ನೀರಾಗ ಹಾಕಿ ತಿಕ್ಕಿ ಮಕ್ಕಳಿಗೆ ವರ್ಷ ಆಡ್ಕೊಂಡ್ಬಿಟ್ರೆ ಅದ ಹೋಳಿ ನಮ್ಮ ಊರಾಗ. ಇಲ್ಲೇನೋ ಮಾಡಕತ್ತೀರಿ ಅಲ್ಲೇ ಪೂಜೆ. ಕಾಮನ್ ತಂದಿಟ್ಟಾರ, ಬಣ್ಣಗಳು ತಂದಿಟ್ಟಾರ, ಬಕೆಟ್ನಾಗ ಏನೋ ಇಟ್ಟಾರ. ಇಷ್ಟೆಲ್ಲ ಯಾರು ಮಾಡ್ತಾರ್ರಿ ಖರ್ಚು? ಎಲ್ಲ ನೀವು ಕೊಟ್ರ? ಇಲ್ಲವಾ, ಇದೆಲ್ಲ ಇವೆಂಟ್ ಮ್ಯಾನೇಜ್ಮೆಂಟ್ನವರೇ ಮಾಡಿದ್ದು. ಅವ್ರಿಗೆ ರೊಕ್ಕ ಕೊಟ್ಬಿಟ್ರೆ ಇಂತಿಷ್ಟೊಂದು ಮಾಡ್ತಾರೆ. ನಾವು ಕೊಟ್ಟಿದ್ದಲ್ಲ. ಈಗ ನಮ್ಮ ಅತ್ತೆಯವ್ರ ಮಹಿಳಾ ಸಂಘದ ಮೆಂಬರ್ ಅದಾರಲ್ಲ, ಆ ಮಹಿಳಾ ಸಂಘದ ವತಿಯಿಂದ ಮಾಡ್ಯಾರದನ್ನೆಲ್ಲ. ಈಗ ಸಿಕ್ಕಾಪಟ್ಟಿ ಹೆಣ್ಮಕ್ಳು ಬರ್ತಾರೆ, ಬಿಳಿ ಬಿಳಿ ಸೀರೆ ಉಟ್ಕೊಂಡ್ರೆ. ಅಲ್ಲವಾ, ಏನಂದ್ರೆ ಚಲೋ ಸೀರೆ ಉಟ್ಕೋಬೇಕು ಬೇಡ. ಏನಿದೆ ಈ ನಮ್ಮನೆ ಸಿಂಪಲ್ ಉಟ್ಕೊಂಡ್ಬಿಟ್ಟಿವ ನೋಡುವ. ಯವ್ವ ನಮ್ಮವ್ವ ತಾಯಿ, ಇದೇನ ಈಗ ಬಣ್ಣ ಬಡ್ಕೊಂಡು ಇದನ್ನ ಸೀರೆ ಉಪಯೋಗಿಸಕ್ಕೆ ಬರ್ತದನ? ಬಣ್ಣ ಬಡ್ಕೊಂಡ್ರೆ ಮುಗಿದು ಹೋತ. ಅದಕ್ಕೇನು ಹಳೆ ಸೀರೆ ಆದ್ರನ ಹೊಸ ಸೀರೆ ಆದ್ರನ ಇಟ್ಟು ಉಟ್ಕೊಂಡಿದ್ದ ಹೆಚ್ಚು. ನಮ್ಮ ಊರಾಗ ಆಗಿದ್ರೆ ಯಾವ್ದಾರ ಒಂದ ಹರಕ ಸೀರೆ ಉಟ್ಕೊಂಡ ಬಣ್ಣ ಆಡಿ ತಗೊದು ಬಿಡ್ತಿದ್ವ. ಇಲ್ಲ ಅಂತ ಹೇಳಿ ಬಿಳಿ ಸೀರೆ ಉಟ್ಕೊಂಡಿ ನಾವು ಬಿಳಿ ಖರ್ಚಿಗೆ ಸೆಟ್ ಮುಟ್ತಿರ್ಕಿಲ್ಲ ಯಾವ ಬಣ್ಣ ಆಡೋಕ್ ಮುಂದೆ. ನೋಡ್ರಿ ಹೆಂಗೈತಿ ಅರೇಂಜ್ಮೆಂಟ್, ನಿಮ್ಗೆ ಇಷ್ಟ ಆತ? ಅಯ್ಯಪ್ಪ ಸಿದ್ಧಾರ್ಥ, ಮನಸ್ಸಿಗೆ ಬರುತ್ತೇನಪ್ಪ, ಇಷ್ಟು ಚಂದ ಮಾಡ್ಯಾರ. ಈಗ ಕಾಮನ್ನ ನೀವಾಗ ಸುಡ್ತಾರೆ? ಸುಡ್ತಾರ. ಈಗ ಎಲ್ಲ ಹೆಣ್ಮಕ್ಳು ಬಂದು ಫಂಕ್ಷನ್ ಮಾಡ್ತಾರೆ, ಒಂದಿಷ್ಟು ಆಟಗಳು ಆಡಿಸ್ತಾರೆ. ಆಮೇಲೆ ಇದೆಲ್ಲ ಬಣ್ಣ ಆಡ್ತಾರೆ. ಬಣ್ಣ ಇಟ್ಟಿರ್ಲಿಲ್ಲ ಕಾಮಣ್ಣನ ಮುಂದೆ, ಅವೆಲ್ಲ ಬಣ್ಣ ಆಡ್ತಾರೆ. ಆಮೇಲೆ ಹಾಡು ಹಚ್ಕೊಂಡು ಡ್ಯಾನ್ಸ್ ಮಾಡ್ತಾರೆ. ಆಮೇಲೆ ಇಲ್ಲಿ ಇದನ್ನ ಮಾಡ್ಯಾರ ರೆಡಿ, ವಾಟರ್ ಡ್ಯಾನ್ಸ್ ಎಲ್ಲ ರೆಡಿ ಮಾಡ್ಯಾರ. ಅಲ್ಲಿ ಮಳೆ ಬೀಳ್ದಂಗೆ ನೀರು ಬರ್ತದೆ, ಅದ್ರ ಬುಡಕ್ಕೆ ಬಣ್ಣದ ನೀರು ಬರ್ತದ್ರಿ ಅತ್ಯಾರ. ಅದ್ರ ಬುಡಕ್ಕೆ ಹಾಡು ಆಡ್ಕೊಂತ ಡ್ಯಾನ್ಸ್ ಮಾಡ್ಕೊತ ಬಣ್ಣ ಆಡ್ತಾರೆ. ಆಡಿ ಎಲ್ಲ ಸುಸ್ತಾದ್ಮೇಲೆ ಊಟ ಐತಿ, ಊಟ ಮಾಡ್ತಾರೆ. ಊಟ ಆದ್ಮೇಲೆ ಎಲ್ಲ ಮುಗಿದಾದ್ಮೇಲೆ ಕಾಮದಹನ ಮಾಡಿ ಮನೆಗೆ ಹೋಗ್ತಾರೆ ನೋಡ್ರಿ. ಇಷ್ಟೆಲ್ಲ ಮಾಡ್ತಾರ? ಚಲೋ ಬಿಡ. ನಮ್ಮೂರ ಹಂಗಲ್ಲಪ್ಪ, ಕಾಮನನ್ನ ಹುಣ್ಣಿಮೆ ದಿನ ತಂದಿಟ್ಟ ಎಲ್ಲರೂ ಊರಣ್ಣವರೆಲ್ಲ ಎಡಿ ಮಾಡ್ಕೊಂಡು ಹೋಗಾರ. ಹೋಳಿಗೆ, ಕುಂಬಳಕಾಯಿ ಶಾಂಡಿಗೆ ನೋಡ್ತಾರೆ, ಕುಂಬಳಕಾಯಿ ಗಾರ್ಗೆ ಎಲ್ಲ ಒಯ್ದು ನೈವೇದ್ಯ ಮಾಡಿ ಮರನೇ ದಿನ ಬೆಳಿಗ್ಗೆ ಅಂದ್ರೆ ಕೆರಿ ಪಾಳೆ ಮಾಡಿ ಇಟ್ಟು ದಗ ಸುಟ್ಟು ಬಿಡ್ತಾರಪ್ಪ. ಸುಟ್ಟಾದ್ಮೇಲೆ ಆಮೇಲೆ ಹೋಗ್ಕೊಂಡು ಬೈಟ್ಕೊಂಡು ಬಣ್ಣ ಆಡ್ತಾರೆ. ಬಣ್ಣ ಆಡಿಂದ ಕಾಮನ್ ಸುಟ್ಟು ಬೆಂಕಿಯಾಗ ಕಡ್ಲಿ ಹುಡ್ಕೊಂಡು ತಿಂತಾರಪ್ಪ. ಇಲ್ಲಿ ಎಲ್ಲ ಬಣ್ಣ ಆಡಿನ ಕಾಮನ್ ಸುಡ್ತಾರ ನಂಗಾರ. ಅವ್ರಿ ಅತ್ತೀರ ಒಂದೊಂದು ಕಡೆ ಒಂದೊಂದು ಪದ್ಧತಿ. ಅಲ್ಲಿ ಬರ್ರಿ, ಅಲ್ಲಿ ತೋರಿಸ್ತೇನೆ. ಇನ್ನು ಸ್ವಲ್ಪ ಗೇಮ್ಸ್ ಅದು ಆಡ್ತಾರಲ್ಲ, ಏನೇನು ಅಂತ ತೋರಿಸ್ತೇನೆ ಬರ್ರಿ. ಹೌದೇನಪ್ಪ? ಅಡಿಗಾರ ನೋಡು ಬಾಲಿಗಿರ್ಜಿ ನಡಿವಾ. ನಮಗೆ ನೋಡಕ್ಕೆ ಹೋಗ್ಬೇಕಿವು, ಇಲ್ಲೇ ನೋಡ್ಕೊಂಡು ಹೋಗು ನಡಿ. ಸಿದ್ಧಾರ್ಥನ ಬೆಳಗ್ಗೆ ಎಷ್ಟೊತ್ತಾಗ ಹುಡುಕಾಕತ್ತೆ. ಮೊದಲು ನಾನು ಬಣ್ಣ ಹಚ್ಬೇಕು ಅಂತ ಹೇಳಿ ಇಲ್ಲಿ ನನ್ನ ಕೈಗೆ ಸಿಗಾತಿಲ್ಲ. ಆ ಪೂಜಾ ಹಿಂದಿಂದ ನಡಾಕತ್ಬಿಟ್ಟಾನ. ಇವತ್ತು ಎಷ್ಟು ಚಂದ ಡ್ರೆಸ್ ಹಾಕೊಂಬಂದೆ ನಾನು ಬಣ್ಣ ಆಡಕ್ಕೆ ಇವ್ನ ಜೊತೆ ಅಂತೇಳಿ. ಇವ್ ನೋಡಿದ್ರೆ ಕೈಗೆ ಸಿಗಾತಿಲ್ಲ. ನಿನ್ನೆ ಮದ್ವೆಗೆ ಹೋದಾಗಿಂದ ಇವ್ ನಾಪತ್ತಿನ ಆಗ್ಬಿಟ್ಟಾನ. ಸಿದ್ಧಾರ್ಥ ಯಾರಿಗೆ? ಪಲ್ಲವಿ ಬಾಜುಕಿರೋ ಯಾರು? ಏನೋ ಒಂಥರ ಕಳ್ಳರ ಥರ ಬರತ್ತಾರಲ್ಲ. ಏನು ಮಾಡತ್ತಾರ ಇವ್ರ? ಇಲ್ಲೇ ಬರತ್ತಾರ ಅನಿಸ್ತದೆ. ಏನೋ ಮಾಡತ್ತಾರ. ಏನು ಮಾಡ್ತಿರ್ಬೋದು? ಸ್ವಲ್ಪ ಮರಿಗೆ ನಿಂತು ನೋಡ್ತದೆ. ಅವ್ವ, ನಾ ಹೇಳಿದ್ದು ತಂದಿನಿ. ನೀ ಹೇಳಿದ್ದಿಲ್ಲ ಅಂತೇನ? ಮೊದಲು ಬೆಳಗ್ಗೆ ಹೋಗಿ ಅದೇ ಕೆಲಸ ಮುಗಿಸ್ಕೊಂಡೆ ಬಂದಿದ್ದ ಕಡೆ ಅಂದ್ರು ಬಣ್ಣ ಆಡಕ್ಕೆ ನಿಮ್ಮ ಮನೆ ಕರ್ತ ನನಗೆ ಭಾಳ ಖುಷಿ ಆಯ್ತು. ಪಲ್ಲವಿ ಅಲ್ಲಲ್ಲಿ ಎಷ್ಟು ಚಂದ ಮಾಡ್ಯಾರ ಕಾಮನ್ನ ಬಣ್ಣ, ಭಾರಿ ಚಂದ ಮಾಡ್ಯಾರ ಬಿಡ. ಹೂನವ, ಇವತ್ತು ಹೋಲಿ ಇವೆಂಟ್ ನಮ್ಮ ಮನೆಗೆ ಇದ್ದಿದ್ದು. ಅದಕ್ಕೆ ಇಲ್ಲಿ ಬಾ ಸೆಲೆಬ್ರೇಷನ್ ಮಾಡೋಣ ಅಂತ ಕರೆದಿದ್ದೆ.
ಬಿಳಿ ಸೀರೆನೇ ಉಟ್ಕೊಂಬ ಅಂತಲೇ ಹೇಳಿದ್ದು. ಇವತ್ತು ಥೀಮವ ಎಲ್ಲರೂ ವೈಟ್ ಡ್ರೆಸ್ಸೇ ಹಾಕೋಬೇಕು. ಒಟ್ಟು ಸಾಡಿನೋ ಡ್ರೆಸ್ಸು ಚೂಡಿನೋ ಟೀ ಶರ್ಟು ಏನೋ ಒಂದು ಒಟ್ಟು ವೈಟ್ ಕಲರೇ ಹಾಕೋಬೇಕು. ಅವರು ಮಹಿಳಾ ಸಂಘದಿಂದ ಎಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟಾರ. ಆಮೇಲೆ ಹಿಂಗಿಂಗ ಅಂತ ಹೇಳ್ಯಾರ. ಈಗ ಬೇರೆ ಕಡೆ ಇದ್ದಿದ್ರೆ ನಮ್ಮ ಅತ್ತೆ ಇಷ್ಟ ಮೆಂಬರ್ ಅದಾರ. ಭಾಳ ಅಂದ್ರೆ ನಮ್ಮ ಮನ್ಯಾಗ ಒಂದು 4 ಜನ ಹೋಗ್ಬೋದಿತ್ತು ಅಷ್ಟ. ಈಗ ನಮ್ಮ ಮನೆಯಾಗ ಇಟ್ಕೊಂಡಾರಲ್ಲ, ಹಿಂಗಾಗಿ ನಮ್ಮ ಮನೆ ಮಂದೆಲ್ಲ ಸೇರಿ ಆಚರಿಸ್ಬೋದು. ನಮಗೆಲ್ಲ ಫ್ರೀ ಪಾಸವ, ಫ್ರೀ ಎಂಟ್ರಿ ಅಂತಾರ. ಓ ಹೌದಾ, ಸರಿ ಸರಿ. ಇದು ತಗೋ, ಇದನ್ನು ತಗೊಂಡು ಅಲ್ಲಿ ಮೊದಲು. ಅವ್ವ, ನಾ ಹೇಳಿದ ರಾಮರಸ ಅಂದ್ರೆ ಇದನ್ನ ತಗೊಳ್ಳಿ. ಇದೇ ರಾಮರಸ, ಒರಿಜಿನಲ್ ರಾಮರಸ. ಈಗ ನಿಮ್ಮ ಇವೆಂಟ್ ಆಗ್ತದಾರಲ್ಲ, ಅದು ಹಂಗೆ ಹೆಸರಿಗೆ ಒಂಥರ ಜ್ಯೂಸ್ ಇದ್ದಂಗೆ ಅದ. ಅದನ್ನ ಕುಡಿದ್ರೆ ಮತ್ತೆ ಬರಂಗಿಲ್ಲ ಪಲ್ವಿ. ಇದನ್ನ ಕುಡಿದ್ರೆ ಮತ್ತೆ ಬರ್ತದೆ, ತೇಲಾಡಿ ಹಂಗೆ ಆಕೈತಿ. ಅದಕ್ಕೆ ಇದನ್ನ ಹೆಂಗಾರ ಮಾಡಿ ಸಿದ್ಧಾರ್ಥಕ್ಕೆ ಕುಡಿಸಿ ನಿನಗೆ ಎಲ್ಲೆಲ್ಲಿ ಸಿಗ್ನೇಚರ್ ಬೇಕಲ್ಲ ಅದನ್ನೆಲ್ಲ ಸೈನ್ ಒತ್ತಿಸ್ಕೊ. ಮೊದಲ ರೊಕ್ಕನೇ ಇಲ್ಲ. ಮೊದಲು ನೀನು ಕಂಪ್ನಿಯಾಗ ಅಕೌಂಟ್ ಹ್ಯಾಂಡಲಿಂಗ್ ಮಾಡ್ತಿದ್ದೆ ನೋಡು, ಅವಾಗ ಸಿಕ್ಕಾಪಟ್ಟಿ ರೊಕ್ಕ ಬರ್ತಿತ್ತು ನಮಗೆ. ಏನೇನೋ ಸುಳ್ಳು ಲೆಕ್ಕ ಹಚ್ಚಿ ನೀನು ರೊಕ್ಕ ಹೊಡಿತಿದ್ದೆ. ಈಗ ಸಾಕ್ಷಿ ಬಂದು ಕುಂತಾಳ ಕೆಲ್ಸಕ್ಕೆ, ರೊಕ್ಕನ ಸಿಕ್ಕಿಲ್ಲ. ಹೆಂಗಾರ ಮಾಡಿ ಒಂದು 18 ಲಕ್ಷ ತಗೊಂಡ್ಬಿಡಿ ಈಗ. ಓಹೋ, ಇಂಥ ನೀಚ್ ಕೆಲಸ ಮಾಡತ್ತೀರಾ ಪಲ್ಲವಿ? ನೀನು ಒಂಥರ ಬೇರೆಕ್ಕಿಂತ ಗೊತ್ತಿತ್ತು ನನಗೆ. ಆದ್ರೆ ಸಿದ್ಧಾರ್ಥನ ಕಂಪ್ನಿಯೊಳಗೆ ರೊಕ್ಕ ಹೊಡೆದು ಇಷ್ಟೆಲ್ಲ ಮಾಡತ್ತಿ ಅಂತ ಗೊತ್ತಿರಲಿಲ್ಲ. ಇರಲಿ, ಇದನ್ನೆಲ್ಲ ನಾನು ಕೇಳಿಸ್ಕೊಂಡಿದ್ದು ಒಂಥರ ಒಳ್ಳೇದೇ ಆಯಿತು. ಇದನ್ನೆಲ್ಲ ಸಿದ್ಧಾರ್ಥಗೆ ಹೇಳಿ ಸಿದ್ಧಾರ್ಥನ ಮನಸ್ಸೊಳಗೆ ನಾ ಒಳ್ಳೆಕಿ ಅಂತ ಅನಿಸ್ಕೋಬೋದು. ಹೌದವ, ಇದನ್ನ ಅಲ್ಲಿಟ್ಬಿಡವ, ಅಲ್ಲಿಟ್ಬಿಡ, ಆ ಟೇಬಲ್ ಮೇಲೆ ಇಟ್ಬಿಡ. ಅದೇ ಜ್ಯೂಸ್ ಜೊತೆ ಇದನ್ನು ಕುಡಿತಾರೆ. ಹೆಂಗೋ ಮಾಡಿ ಸಿದ್ಧಾರ್ಥ ಒಂದು 4 ಗ್ಲಾಸ್ ಕುಡಿಸ್ತೇನೆ ನಾನು. ಕುಡಿಸಿ ನನಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ಸೈನು ಒತ್ತಿಸ್ಕೊತೇನೆ. ಅಷ್ಟು ಮಾಡಿ. ಪಲ್ಲವಿ, ಓ ಸಾಕ್ಷಿ, ಏನು ಬೇಕಿತ್ತ? ಏನಾದರೂ ಬೇಕಿತ್ತ? ಏನು ಪಲ್ಲವಿ ಇದೆ ಇಷ್ಟೊಂದು ಮರ್ಯಾದೆ ಕೊಡತ್ತಿ? ಅಲ್ಲ, ಸಡನ್ನಾಗಿ ನನಗೆ ಇಷ್ಟು ಮರ್ಯಾದೆ ಏನಾದರೂ ಆಯ್ತಾ? ಏನಕ್ಕಿದೆ? ಏನಿಲ್ಲಪ್ಪ, ಏನಿಲ್ಲ. ನಿಂಗೆ ಏನಾದರೂ ಬೇಕಿತ್ತಾ ಅಂತ ಕೇಳಿದೆ. ಯಾಕಂತಂದ್ರೆ ನಿನ್ನ ಮನೆಗೆ ಹೊಸಬಳು ನೋಡು, ಅದಕ್ಕೆ. ಏನು ಬೇಡ. ಸಿದ್ಧಾರ್ಥ ಇಲ್ಲಿ ಹೋದಕ್ಕೆ ನೋಡಿದೆ. ನಂಗೇನು ಗೊತ್ತು, ಈ ಕಡೆ ಹೋಗಬೇಕು ನೋಡು. ಹೌದಾ, ಸರಿ. ಈ ಹುಚ್ಚ ಮಂಜನಿಂದ ಆದಷ್ಟು ಹುಷಾರಾಗಿ ಇರ. ಬಾ ಹಂಡುವರಿಗೆ ದಾಳಕ್ಕೆ. ಹ್ಞೂ, ಆದಷ್ಟು ಹುಷಾರಾಗಿ ಇರ್ಬೇಕು. ನನ್ನ ಸ್ಥಾನ ನಂಗೆ ಕಿತ್ಕೊಂಡು ಬಂದ್ಬಿಟ್ಟ. ₹1 ರೊಕ್ಕ ಇಲ್ಲವ. ನಾನು ಮೊದಲಿಂದೆಲ್ಲ ಫಿಕ್ಸ್ ಅಂತ ಹಾಕ್ಬಿಟ್ಟೀನಿ. ರೊಕ್ಕನೇ ಇಲ್ಲ. ಈಗ ಸಿದ್ಧಾರ್ಥನ ಕಡೆ ಇಸ್ಕೊಂಡ್ರು ರೊಕ್ಕ ನಮ್ಮ ಕಡೆ. ಅದಕ್ಕೆ ನನ್ನ ತಲೆ ಕೆಟ್ಟು ಹೋಗೈತಿ. ಇಕ್ಕೋಬೇಕಿ ಆಗಾಗ ಬರ್ತಿರ್ತಾ. ಅವ್ವ, ಆಕೇನಾರು ಕೇಳಿಸ್ಕೊಂಡ್ರೆ ನಾವು ಮಾತಾಡಿದ್ ಮತ್ತೆ ಕೇಳಿಸ್ಕೊಂಡಿದ್ರೆ ಹಿಂಗೆ ಯಾಕೆ ನಾರ್ಮಲಾಗಿ ನನ್ನ ಜೊತೆ ಮಾತಾಡ್ತಿದ್ಲ? ಆಕೆ ಮಾತಾಡೋ ರೀತಿನೇ ಬೇರೆ ಆಗಿರ್ತಿತ್ತು. ಪಲ್ಲವಿ, ಆಕೇನು ಕೇಳಿಸ್ಕೊಂಡು ತಿಳ್ಕೊಳ್ಳೋ. ಈಗ ಹಸು ಆಗಿತ್ತೆ, ಬೆಳಗ್ಗೆ ಎದ್ದು ನಾಷ್ಟ ಮಾಡಿದೆ. ಇದನ್ನ ತರಕ್ಕೆ ಹೇಳಿದ್ದಿಲ್ಲ, ಇದನ್ನ ತರಕ್ಕೆ ಹೋಗಿದ್ನಿ ನಾನು. ಅಲ್ಲಿ ಅಂದ್ರೆ ರಶ್ ಅದನ್ನೆಲ್ಲ ಬಿಡು. ಮೊದಲ ನನಗೆ ನಾಷ್ಟ ಏನ್ರಿ ಬರೀ ತಿನ್ನೋದ್ರ ಬಗ್ಗೆನೋ ನಿನಗೆ ಲಕ್ಷ್ಯ. ನಡಿ, ಅಲ್ಲಿ ಇವೆಂಟ್ ಅವತ್ತಿನ ನಾಷ್ಟ ಮಾಡ್ತಾರ, ನಾಷ್ಟ ಮಾಡಿದ್ರೆ ನಡಿ. ನಡಿವಾ. ಎಷ್ಟು ಚಂದ ಮಾಡ್ತಾರ. ನನ್ನ ಗಂಡನ ಮಾತು ಕೇಳ್ಕೊಂಡು ಅಲ್ಲೇ ಇದ್ದಿದ್ರೆ ಇದು ನೋಡೋಕೆ ಸಿಕ್ತಿತ್ತ? ಅಲ್ಲ, ನನ್ನ ಮಗಳು ಪ್ರೀತಿ ಅಲ್ಲ ಹೊಸ ಇಲ್ಲಿ ಕಾಣವಲ್ಲ. ಬೆಳಗ್ಗೆಯಿಂದ ಬಿಳಿ ಅರಿವಿ ಹಾಕೊಂಡು ಜಿದಾಡಕತ್ತಿಲ್ಲ. ಒಬ್ಬರು ಇಲ್ಲ ಇಲ್ಲಿ ನೋಡಿಲಿ. ಅಯ್ಯೋ ಏನೇ ಇದೆ ಪೂಜಾ? ನನಗೆ ಗೊಜ್ಜಾಕ್ ಬಂದಿನಿ ನಿನ್ನ ಬಣ್ಣ. ಹ್ಞೂ ರೀ, ಯಾಕೆ ನಿಮಗೆ ಬಣ್ಣ ಗೊಜ್ಜು ಬರುತ್ತೆ? ಅಯ್ಯೋ ಏನವ ಬೆಳ್ಳಂತ ಸೀರಿ ಎದಕ್ಕೋಸ್ತೀಯಾ? ಅಯ್ಯೋ ಇವತ್ತು ಇಳಿದಾದ್ರೇನ್ರಿ ಬೇರೆದಾದ್ರೇನು? ಗೊಜ್ಜದ ಅಲ್ಲ. ಪೂಜಾ, ಏನ್ರಿ? ಗಂಡ ಹೆಂಡತಿ ಆಗೋರ ವರ್ಷದ ಮೊದಲನೇ ಹೋಲಿ ಇದೆ. ನಮ್ಮ ಮದುವೆ ಆದ್ಮೇಲೆ ಫಸ್ಟ್ ಹೋಲಿ ಅಲ್ಲ, ನಾನು ನಿನಗೆ ಬಣ್ಣ ಹಚ್ಬೇಕಂತ. ಅದಕ್ಕೆ ಬಾಯಿಲಿ ಹಚ್ತೀನಿ. ಹೋಗ ನೋಡಿ, ಹಿಂಗೆ ಗಂಡ ಕಡೆ ಹಚ್ಚಿಸ್ಕೋಬೇಕು. ನೀ ನನಗೆ ಹಚ್ಚಾಕೊಂಡಿ ಬಣ್ಣ, ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ. ನಮ್ಮ ಸಿದ್ಧಾರ್ಥ ಪೂಜಾ ನೋಡಕ್ಕೆ 2 ಕಣ್ಣು ಸಾಲು. ಏನು ಗಂಡ ಹೆಂಡತಿ ಲವಕಿಯಿಂದ ಬಣ್ಣ ಆಡಕತ್ತಾರಪ್ಪ. ಅಜ್ಜೋ, ನಿನ್ನ ಮನೆ ಯಾವಾಗ ಹೋಗ ಪೂಜಾ? ನಾ ಸಿದ್ಧಾರ್ಥಗೆ ಮೊದಲು ಬಣ್ಣ ಹಚ್ಬೇಕಂತಂದ್ರೆ ನೀ ಹಚ್ಕೊತೀಯ. ನೀನು ಸುಮ್ಮನೆ ಬಿಡಂಗಿಲ್ಲ, ನಿನ್ನ ಮಾತ್ರ ಸುಮ್ಮನೆ ಬಿಡಂಗಿಲ್ಲ. ಹ್ಯಾಪಿ ಹೋಲಿ ಪೂಜಾ. ಹ್ಯಾಪಿ ಹೋಲಿ ರೀ. ನಿಜವಾಗ್ಲೂ ಈ ಸಲ ಹೋಲಿಯಲ್ಲಿ ಇಷ್ಟೊಂದು ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ನೋಡು, ನಿನ್ನ ಮನೆ ಸುಸಿಯಾಗಿ ಬಂದಮೇಲೆ ಹೋಲಿ ಇವೆಂಟೇ ನಮ್ಮ ಮನೆಯೊಳಗೆ ಆಗುವಂಗಾಯ್ತು. ನಿಜವಾಗ್ಲೂ ಪೂಜಾ, ನೀನು ಒಂಥರ ನಮ್ಮ ಮನೆಗೆ ಲಕ್ಕಿ ಚಾಮ್ ಇದ್ದಂಗೆ. ಹೌದಪ್ಪ, ಹೌದು. ಹೆಂಡತಿನ ಹೊಗಳು ಎಟ್ಟ ಕುಂಡ್ರಸತಾನ. ನಡ್ರಿ ಅಲ್ಲಿ ಗೇಮ್ಸ್ ಅದು ಆಡ್ಸತ್ತಾರಂತ ಬಣ್ಣದ್ದು ಆಡೋಣ ನಡ್ರಿ. ಹಾಂ ನಡ್ರಿ ಆಯ್ತೀರಿ, ಹೋಗೋ ನಡ್ರಿ.